ನೋಡಪ್ಪ ವಿನಿ, ಈಗ ನಾವು ಹೇಳ್ದಂಗೆ ನೀವು ಕೇಳಬೇಕು, ಸರಿನಾ? ಕಾಮಿಕ್ ಗಿಮಿಕ್ ಅಂದರೆ ಒದ್ದಾಕ್ಬಿಡ್ತೀನಿ. ಈಗ ಒಂದು ವಿಡಿಯೋ ಪ್ರಾಕ್ಟೀಸ್ ಮಾಡೋಣ. ಅಷ್ಟೊಂದೇನು ಸೀರಿಯಸ್ ಆಗಿಬೇಡ ಮಗ, ಕ್ಯಾಶುವಲ್ ಆಗಿ, ನಾರ್ಮಲ್ ಆಗಿ. ಓಕೆ, ನೀನಿಲ್ಲೇ ಇರೋ. ಅದಕ್ಕೆ ನೀವು ಆ ಕಡೆಯಿಂದ ಬರ್ತೀರಾ, ಓಕೆನಾ? ಅದಕ್ಕೆ ಬರ್ತಿದ್ದಂಗೆ ನೀ ಕೈ ಹಿಡ್ಕೊಂಡ್ಬಿಡು. ಹೂವು ಥರ ಹಿಡ್ಕೊಬೇಕು, ನ್ಯಾಚುರಲ್ ಆಗಿರ್ಲಿ ಕಣ. ಓಕೆನಾ? ಅದಾಗ್ತಿದ್ದಂಗೆ ಮುಂದೆ ನೋಡಿ, ಸ್ಟ್ರೈಟಾಗಿ ಒಂದು ವಿಡಿಯೋ ಮಾಡ್ತೀವಿ. ಆವಾಗ ನೀವು ಈ ಶಾಂತಿ ಜ್ಯುವೆಲ್ರಿ ಬಗ್ಗೆ ಒಂದೊಳ್ಳೆ ಮಾತು ಬಿಲ್ಡಪ್. ಅದಾಗ್ತಿದ್ದಂಗೆ ರಪಕ್ಕಂತ ಹಿಡ್ಕೊಂಡು ಸಚಿಕ್ಕಂತ ಅದಕ್ಕೆ ಈ ಉಗ್ರನ ಹಾಕ್ಬಿಡು. ಲೋ, ಇಂಥದ್ದೇ ಕಡೆ ಬೇಕಾಗಿರೋದು ನಮ್ಮ ಆಡಿಯನ್ಸ್ಗೆ. ಫುಲ್ ಫಿದಾಗ್ಬಿಡ್ತಾರೆ. ಓಕೆನಾ? ರೆಡಿನಾ? ಸ್ಟಾರ್ಟ್ ಮಾಡೋಣ. ಹಾಂ, ಓಕೆ, ಸ್ಟಾರ್ಟ್ ಮಾಡೋಣ. ರೆಡಿ ಇಲ್ಲ ಕಣ. ಯಾಕೋ? ನನಗೆ 20 ನಿಮಿಷದಲ್ಲಿ ಮೀಟಿಂಗ್ ಇದೆ. ಮೀಟಿಂಗ್ ಬಿಟ್ಟಾಕೋ. ನನಗೆ ಈ ಆ್ಯಕ್ಟಿಂಗು ಎಲ್ಲ ನನಗೆ ಬರಲ್ಲ. ಕ್ಯಾಮ್ರಾ ಏನಾದರೂ ಮುಂದೆ ಬಂದುಬಿಟ್ರೆ ಈ ಪೊಲೀಸವರು ಕಳ್ರನ್ನ ಇಟ್ಕೋತಾರೆ ಗೊತ್ತಾ, ಅವಾಗ ಕೊಡ್ತಾ ಎಕ್ಸ್ಪ್ರೆಷನು ಹಂಗೆ ಕೊಡ್ತೀನಿ. ಓಕೆನಾ ನಿನಗೆ? ನೀನು ಯಾವ ನನ್ನ ಮಗ ಆ್ಯಕ್ಟಿಂಗ್ ಮಾಡು ಅಂತ ಹೇಳಿದ್ದು? ಲೋ, ನಿನ್ನ ಹೆಂಡತಿಗೆ ಉಂಗ್ರ ಹಾಕೋದಲ್ವ ನೀನು? ಅದನ್ನು ಆ್ಯಕ್ಟಿಂಗ್ ಮಾಡ್ತಾರೇನೋ? ಆ್ಯಕ್ಟಿಂಗ್ ಬಿಟ್ಟಾಕೋ. ನನಗೆ ಈ ಕ್ಯಾಮ್ರಾ ಎಲ್ಲ ಮುಂದೆ ಬಂದರೆ ಕೈ ಕಾಲೆಲ್ಲ ಅಲ್ಲಾಡಂಗೆ ಆಗಲ್ಲ. ನನಗೆ ಎಲ್ಲ ಜುಮ್ಮನ್ಬಿಡುತ್ತೆ. ಬಾವಾ, ಸೂರ್ಯಪ್ರಕಾಶ್ ಅವ್ರ ಹತ್ರ ಹೋಗಿ ಕೇಳಿದ ತಕ್ಷಣ ಅವ್ರು ಓಕೆ ಹೇಳಿದ್ದಾರೆ. ಇವಾಗ ನಾವು ಟ್ರಯಲ್ಲೂ ಶುರು ಮಾಡಿಲ್ಲ ಅಂದರೆ ಹೇಗೆ? ನಾನು ಅಪ್ಪನಿಗೆ ಏನೋ ಒಂದು ಹೇಳ್ಕೊತೀನಿ, ಅವ್ರು ಅರ್ಥ ಮಾಡ್ಕೋತಾರೆ. ಈ ಆ್ಯಕ್ಟಿಂಗು ಇದಕ್ಕೆಲ್ಲ ಪ್ರೊಫೆಷ್ನಲ್ಸ್ ಬೇಕು, ಡೈಲಾಗ್ ಹೇಳೋರು ಬೇಕು. ಸೊ ಅದಕ್ಕೆಲ್ಲ ಮಾಡೆಲ್ಸ್ ಇರ್ತಾರೆ, ನಾನು ಕರೆಸ್ತೀನಿ. ಇವಾಗ ಪಾಯಿಂಟ್ ಏನು ಅಂದರೆ, ನೀವು ಮಾಡೋ ಫೀಲಿಂಗ್ನ ಬೇರೆ ಯಾರನ್ನೋ ಕರೆಸಿ ಮಾಡಿದ್ರೆ ಬರಲ್ಲ ಬಾವಾ. ಇವಾಗ ಈ ಅಂಗಡಿ, ಈ ಸಾಮ್ರಾಜ್ಯ ಕಟ್ಟಿರೋ ಕುಟುಂಬ, ಅದನ್ನು ನೀವೇ ಮಾಡಿದ್ರೆ ಆ ಜನಕ್ಕೆ ಅದೇ ಇಷ್ಟ ಆಗೋದು, ಅದೇ ಹತ್ರ ಆಗೋದು. ಅಕ್ಕ, ನಿನ್ಗಂತೂ ಇದು ಸಖತ್ ಇಷ್ಟ ಆಗುತ್ತೆ, ನಾನು ಗ್ಯಾರಂಟಿ ಕೊಡ್ತೀನಿ. ನೀನು ಚಿಕ್ಕವಳಿದ್ದಾಗ ಕ್ಯಾಮ್ರಾ ಮುಂದೆ ಆ್ಯಕ್ಟಿಂಗ್ ಮಾಡೋದು, ಆಮೇಲೆ ಪ್ರೆಸೆಂಟೇಷನ್ ಮಾಡೋದು, ಇದೆಲ್ಲ ನಿಂಗೆ ತುಂಬ ಇಷ್ಟ ಆಗ್ತಿತ್ತು ತಾನೇ? ನೀನು ಶುರು ಮಾಡ್ಕೊ. ಭಾವ ನಿನ್ನ ಪಕ್ಕದಲ್ಲಿದ್ದರೆ ಸಾಕು, ಕ್ಯಾಮ್ರಾ ನಿನ್ನನ್ನೇ ಫಾಲೋ ಮಾಡೋ ಥರ ನಾವು ಮಾಡ್ತೀವಿ. ನನಗಿವೆಲ್ಲ ಇಷ್ಟ ಆಗಲ್ಲ. ಏನೋ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತೀನಿ ಅಂತ ನೀವು ಹೇಳಿದ್ದೆಲ್ಲ ಮಾಡಬೇಕು ಅನ್ನೋ ರೂಲ್ಸ್ ಇದೆಯಾ? ಅಕ್ಕ, ಡಿಮ್ಯಾಂಡ್ ಮಾಡ್ತಿಲ್ಲ ಅಕ್ಕ, ಕೇಳ್ಕೊಳ್ತಿದ್ದೀವಷ್ಟೇ. ಗಂಡ ಹೆಂಡತಿ ಆಗಿದ್ದೀವಿ ಅನ್ನೋ ಕಾರಣಕ್ಕೆ ನೀವು ಹೇಳಿದ್ದನ್ನೆಲ್ಲ ಮಾಡೋಕ್ಕಾಗತ್ತಾ? ಅದಕ್ಕೆಲ್ಲ ಕುಣಿಯೋಕ್ಕಾಗತ್ತಾ? ಅದಕ್ಕಂತಾನೆ ಪ್ರೊಫೆಷ್ನಲ್ಸ್ ಇರ್ತಾರೆ, ಅವ್ರನ್ನ ಕರೆಸಿ ಮಾಡೋಕ್ಕಾಗಲ್ವಾ? ನಮಗೆ ಕಂಫರ್ಟೇಬಲ್ ಇರಬೇಕಲ್ವಾ? ಅವ್ರನ್ನೇ ಕರೆಸಿ ಮಾಡಿಸಿ, ಸುಮ್ಮನೆ ಒತ್ತಾಯ ಮಾಡಬೇಡಿ. ಒತ್ತಾಯ ಮಾಡ್ತಿಲ್ಲ ಅಕ್ಕ, ಹಾಗೆ ಸುಮ್ಮನೆ ನನಗೆ ಅನ್ನಿಸ್ತು. ಹಾಗಲ್ಲ ರುಕು, ಎಲ್ರಿಗೂ ಅವ್ರದ್ದೇ ಆದ ಕಂಫರ್ಟ್ ಝೋನ್ ಇರುತ್ತೆ ಅಲ್ವಾ? ಕೆಲವ್ರಿಗೆ ಕೆಲವೊಂದು ಪ್ಲಸ್ ಇರುತ್ತೆ, ಮೈನಸ್ ಇರುತ್ತೆ. ನಾವು ಇದರಲ್ಲಿ ವೀಕು, ನಮಗೆ ಕಂಫರ್ಟೇಬಲ್ ಇಲ್ಲ ಅಂತ ಹೇಳ್ತಾ ಇದ್ದೀವಿ. ನೀನು ಬಿಸ್ನೆಸ್ಸಲ್ಲಾದರೆ ಹೇಳು, ನಾನಾಗಲಿ ವಿನಯ್ ಆಗಲಿ ಏನು ಬೇಕಾದರೂ ಮಾಡ್ತೀವಿ ಅಲ್ವಾ? ಹಾಂ, ಹೌದು. ನನಗೆ ನಾನು ಇವಾಗ ಹೋಗ್ತೀನಿ, 1 ಅವರಲ್ಲಿ ವಾಪಸ್ ಬರ್ತೀನಿ. ನೀವು ಏನೇನು ಪ್ಲ್ಯಾನ್ ಮಾಡಬೇಕು ಎಲ್ಲ ಪ್ಲ್ಯಾನ್ ಮಾಡಿ, ನಾನು ಹೊರಗಿಂದನೇ ಸಪೋರ್ಟ್ ಮಾಡ್ತೀನಿ. ಈ ಆರ್ಟಿಸ್ಟ್ನ ಕರೆಸೋದು, ಕೋಆರ್ಡಿನೇಟ್ ಮಾಡೋದು, ಫಂಡಿಂಗ್ಸು, ಬಜೆಟು ಎಲ್ಲ ನಾನು ಪ್ಲ್ಯಾನ್ ಮಾಡ್ತೀನಿ. ಓಕೆನಾ? ನನಗೆ ಈ ಆ್ಯಕ್ಟಿಂಗ್ ಎಲ್ಲ ಬರಲ್ಲ ಕಣೋ. ಪ್ಲೀಸ್ ಕಲ್ಯಾಣಿ, ಅಪ್ಪ ಏನಾದರೂ ಕೇಳಿದ್ರೆ ಅದನ್ನು ನಾನು ಮ್ಯಾನೇಜ್ ಮಾಡ್ತೀನಿ. ಹಾಂ, ಸೂಪರ್. ಓಕೆ, ನಾನು ಹೊಡ್ತೀನಿ ಆಯ್ತಾ? ಬಾಯ್. ಅದಕ್ಕೆ ಈಗ ವಿನಯ್ ಇರಲ್ಲ ಅಂದ್ಕೊಳ್ಳಿ, ನೀವೊಬ್ಬರೇ ಈ ಅಂಗಡಿ ಬಗ್ಗೆ, ನಮ್ಮ ಜ್ಯುವೆಲ್ರಿ ಬಗ್ಗೆ ಮಾತಾಡ್ತೀರಾ? ಕಂಫರ್ಟಬಲ್ ಇರ್ತೀರಾ? ಯೋಚನೆ ಮಾಡಬೇಕು. ಇಲ್ಲ ಅಂತಾನೂ ಹೇಳಿಲ್ಲ, ಹ್ಞೂ ಅಂತಾನೂ ಹೇಳಿಲ್ವಲ್ಲಮ್ಮ. ಅಕ್ಕನ ಭಾಷೆಯಲ್ಲಿ ಯೋಚನೆ ಮಾಡ್ತೀನಿ ಅಂದರೆ ಹ್ಞೂ ಅಂತಾನೆ ಅರ್ಥ. ನೋಡೋಣ, ಟೈಮ್ ಕೊಟ್ಟು ನೋಡೋಣ. ಎಲ್ರಿಗೂ ಟೈಮ್ ಕೊಟ್ಟು ನಮ್ಗೆ ಯಾವ ಟೈಮ್ ಬರುತ್ತೆ ಅಂತಲೇ ಗೊತ್ತಾಗ್ತಿಲ್ಲ. ಹಲೋ, ಏನು ಹಾಗೆ ನೋಡ್ಕೊಂಡು ನಿಂತ್ಬಿಟ್ಟಿದ್ಯಾ? ಬಾ, ತುಂಬ ಕೆಲಸ ಬಾಕಿ ಇದೆ. ಅದಕ್ಕೆ ಏನಕ್ಕೆ ಇಷ್ಟೊಂದು ಹೆಸಿಟೇಟ್ ಆಗ್ತಿದ್ದಾರೆ ವಿಡಿಯೋ ಮಾಡೋದಕ್ಕೆ?
ಕೃಷ್ಣ, ನಿನಗೆ ಅಕ್ಕ ಬಾವನ್ ನೋಡಿದ್ರೆ ಏನು ಅನ್ಸುತ್ತೆ? ಅದೇ ನಾವು ಹೋಗಿದ್ವಲ್ಲ ಸಖತ್ ಜೋಡಿ, ಆ ಥರ ಸಖತ್ತಾಗಿ ಕಾಣಿಸ್ತಾರಪ್ಪ. ನನ್ಗ್ಯಾಕೋ ಅವರಿಬ್ರು ಎಲ್ರ ಮುಂದೆ ಡವ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿದೆ. ಅಂದ್ರೆ ಎಲ್ರ ಮುಂದೆ ತುಂಬಾ ಪ್ರೀತಿಲಿರೋ ಥರ ನಡ್ಕೊಳ್ತಾ ಇದ್ದಾರೆ ಅಂತ ಅನ್ನಿಸ್ತಿದೆ. ನೀನು ಅವತ್ತು ಬಂದು ಅದಕ್ಕೆ ಹತ್ರ ಮಾತಾಡಿ ಎಲ್ಲ ಸರಿ ಮಾಡೋದಿಲ್ಲ. ಅವತ್ತಿಂದ ಅಣ್ಣ ಮತ್ತೆ ಅದಕ್ಕೆ ಇಬ್ರು ಚೆನ್ನಾಗಿದ್ದಾರಪ್ಪ. ನನ್ಗೆ ಯಾವ ಥರ ಚೇಂಜಸ್ ಕಾಣಿಸ್ತಾ ಇಲ್ಲ. ಎಲ್ರ ಮುಂದೆ ಚೆನ್ನಾಗಿದ್ದಾರೆ ಅಂದ ತಕ್ಷಣ ಅವರಿಬ್ರ ಮಧ್ಯೆ ಪ್ರೀತಿ ಇದೆ ಅಂತ ಅರ್ಥನಾ? ಬಾವ ಅಕ್ಕನ ತುಂಬಾ ಪ್ರೀತಿ ಮಾಡ್ತಾರೆ, ಅದು ಕ್ಲಾರಿಟಿ ಇರೋ ವಿಷಯ. ಆದ್ರೆ ಲವ್ ವರ್ಕೌಟ್ ಆಗ್ಬೇಕು ಅಂದ್ರೆ 2 ವೇಲ್ ಇರಬೇಕು. ಅದಕ್ಕೆ ಲವ್ ಆಗೋದ್ ಕಣೆ, ಅವ್ರಿಗೆ ಸ್ವಲ್ಪ ಟೈಮ್ ಬೇಕು. ಅದು ಇಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಂದಂಗೆ ಆಗತ್ತಾ? ಟೈಮ್ ಕೊಡೋದು ಕರೆಕ್ಟ್ ಕಣೋ, ಆದ್ರೆ ಆ ಪ್ರೀತಿ ಅರಳಬೇಕು ಅಂದ್ರೆ ಬಾವ ಆ ಥರ ವಾತಾವರಣ ಸೃಷ್ಟಿ ಮಾಡಬೇಕು. ಇವಾಗ ಗಿಡ ಬೆಳಿಬೇಕು ಅಂದ್ರೆ ಅದಕ್ಕೆ ನೀರು ಹಾಕದೆ ಬಿಸಿಲು ಕೊಡದೆ ಅದು ಬೆಳಿಲಿ ಅಂತ ಹೇಗೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ? ದೂರ ದೂರ ಇದ್ದು ಪ್ರೀತಿ ಆಗಬೇಕು ಅಂದ್ರೆ ಹೆಂಗಾಗುತ್ತೆ? ಇವಾಗ ಆ ರೀಲ್ಸು ವಿಡಿಯೋ ಮಾಡಿದಿದ್ರೆ ಇಬ್ರು ಜೊತೆಗೆ ಇರೋರು, ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿರೋರು, ಒಬ್ರನ್ನೊಬ್ರು ನೋಡ್ಕೊಂಡಿರೋರು, ಮಾತಾಡಿರೋರು, ಆಮೇಲೆ ನಗೋದಿಕ್ಕೆ ಒಂದು ಕಾರಣ ಇರ್ತಿತ್ತು. ಇದೆಲ್ಲ ಮಾಡಿದಿದ್ರೆ ನಿಧಾನಕ್ಕೆ ಒಂದು ಸಣ್ಣದಾಗಿ ಭಾವನೆ ಬೆಳೀತಿತ್ತು. ಅಕ್ಕ ಎಷ್ಟೇ ಬೇಡ ಅಂದ್ರೂ ಬಾವ ಒಂದು ಸ್ವಲ್ಪ ಪ್ರೆಷರ್ ಹಾಕಿ ಮಾಡಿಸ್ಬೇಕಿತ್ತು. ಅಲ್ಲ, ಸತ್ಯವಾದ ಮಾತು ಕಣೆ, ನಿನಗೆ ಬಾಯಿಗೆ ಬೆಲ ತುರ್ಕ. ಹೌದು, ಅವಾಗ್ಲೇ ಗಾಡಿ ಹಾಕಿ ನಿಲ್ಲಿಸ್ದೆ. ನೀನು ಹೇಳಿದ್ ಕೇಳಿ ಒಂದು ನಿಮಿಷ ಯೋಚನೆ ಮಾಡೋಣ ಅನಿಸ್ತು, ಅದಕ್ಕೆ ನಿಲ್ಲಿಸ್ದೆ. ಈಗ ನೀನು ಹೇಳಿದ್ ಕರೆಕ್ಟು. ಅವರಿಬ್ರು ಹತ್ರ ಇದ್ದಷ್ಟು ಅವ್ರ ನಡುವೆ ಫೀಲಿಂಗ್ಸ್ಗಳು ಎಕ್ಸ್ಚೇಂಜ್ ಆಗತ್ತೆ. ಇದನ್ನ ನಮ್ಮ ಫಿಸಿಕ್ಸಲ್ಲಿ ಹೇಳ್ಕೊಂಡಿದ್ರು. ಮಣ್ಣಂಗಟ್ಟಿ. ಆಯ್ತು ಬಿಡ, ಈಗ ಹೋಗಿ ವಿನಯ್ ಹತ್ರ ಡೈರೆಕ್ಟಾಗಿ ಮಾತಾಡ್ತೀನಿ. ಮನೆಯಿಂದ ಆರ್ಡರ್ ಬಂದಿದೆ, ಅಪ್ಪ ಹೇಳಿದ್ದಾರೆ ವಿಡಿಯೋ ಮಾಡಲೇಬೇಕಂತೆ ಅಂತ. ಆದ್ರೆ ಸೂರ್ಯಪ್ರಕಾಶ್ ಸರ್ ಹೇಳೇ ಇಲ್ವಲ್ಲ. ಇದು ಕೃಷ್ಣನ್ ಗೊತ್ತೇ ಇಲ್ವಲ್ಲ. ನೋಡು, ಅವರು ಒಬ್ರಿಗೊಬ್ರು ವಿಡಿಯೋ ಮಾಡಬೇಕಾದ್ರೆ ಆ ಒಳ್ಳೆ ಲೈಟಿಂಗ್ಸಲ್ಲಿ ಒಳ್ಳೆ ಡೈಲಾಗ್ಸು, ಒಳ್ಳೆ ಮಾತುಕತೆ, ಆ ಫೀಲಿಂಗ್ಸ್ ಎಕ್ಸ್ಚೇಂಜ್ ಆಗ್ತಾ 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 ಹಂಗೆ ಲವ್ ಚುಮುಚುಮೂತ ಉಕ್ಕುತ್ತೆ. ನಾ ಬಂದೆ. ಲೇಟಾಗಿ ಬಂದಿದ್ಯಾ? ಲೇಟಾಗಿ ಬಂದ. ರುಕ್ಕು ರುಕ್ಕು ರುಕ್ಕಮ್ಮ ಲುಕ್ಕು ಲುಕ್ಕು ಲುಕ್ಕಮ್ಮ ಸಿಟ್ಟ್ಯಾಕೆ ನನ್ನ ಮ್ಯಾಲೆ, ಸಿಟ್ಟು ಸಕ್ಕು ಬ್ಯಾಡಮ್ಮ ಒಮ್ಮೆ ನಕ್ಕು ಬಾರಮ್ಮ, ಲವ್ ಐತೆ ನಿನ್ನ ಮ್ಯಾಲೆ. ಓಲಿ ನಾನಲ್ಲ, ಗೇಲಿ ಮಾಡಲ್ಲ, ತಪ್ಪಾದ್ರೆ ಸಾರಿ ಕಣೆ.